ಭೂಷಣಾಯ ನಿಗಮಾಂತಗವೀನಾಂ ಭೀಷಣಾಯ ಕಥಕಪ್ರಕರಾಣಾಂ ಶಂಕರಾಯ ಭವಸಿಂಧುನಿಮಜ್ಜತ್ ಕಿಂಕರಾವನಕೃತೆ ಪ್ರಣತೋಸ್ಮಿ. ಯತ್ಪಾದಾಂಬುಜಚಿಂತನಂ ತನುಮತಾಂ ಸಂತಾನಶಾಖಾಯತೆ ಭಾಷ್ಯಂ ಯದ್ಫಣಿತಂ ಚಿರಂತನಗವೀ ಹಯ್ಯಂಗವೀನಾಯತೆ. ಯಸ್ಯಾಜ್ಞಾ ಅಖಿಲಲೋಕಮೌಲಿವಲಭೀ ಮಾಲಾಸು ಮಾಲಾಯತೆ. ತಸ್ಮೈ ಶಂಕರದೇಶಿಕಾಯ ನಮಸಾಂ ಸಾಹಸ್ರಮಾಶಾಸ್ಮಹೇ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದು ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತ. ಎಲ್ಲ ವಿದ್ಯೆಗಳಲ್ಲೂ ಅಧ್ಯಾತ್ಮ ವಿದ್ಯೆ ಪರಮಶ್ರೇಷ್ಠವಾದದ್ದು ಎಂಬುದಾಗಿ ಭಗವಂತನ ಮಾತಿನ ತಾತ್ಪರ್ಯವಾಗಿದೆ. ಆದ್ದರಿಂದ ಸರ್ವವಿದ್ಯಾ ಶ್ರೇಷ್ಠವಾದದ್ದರಿಂದ ಆ ಅಧ್ಯಾತ್ಮ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ನಮಗೆ ಅತ್ಯಂತ ಉಚಿತ ಮತ್ತು ಸಾರ್ಥಕವಾಗುತ್ತದೆ. ಈ ಅಧ್ಯಾತ್ಮ ವಿದ್ಯೆಗೆ ಪ್ರಯೋಜನವೇನು ಎಂಬುದನ್ನು ಭಗವತ್ಪಾದ ಶಂಕರರು ಭಾಷ್ಯದಲ್ಲಿ ಒಂದು ಕಡೆಯಲ್ಲಿ ಅಪ್ಪಣೆ ಮಾಡಿದರು. ಅಸ್ಯ ಅನರ್ಥಹೇತೋಃ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾಃ ಆರಭ್ಯಂತೆ ಅಂತ ಹೇಳಿ. ಅಸ್ಯ ಅನರ್ಥಹೇತೋಃ ಪ್ರಹಾಣಾಯ ಅಂತ ಹೇಳಿದ್ದಾರೆ. ಅನರ್ಥಹೇತುವಾದದ್ದು ಯಾವುದು ಅಂತಂದರೆ ಅಜ್ಞಾನ. ಅನರ್ಥವೆಂದರೆ ಈ ಸಂಸಾರ. ಯಾಕೆ ಈ ಸಂಸಾರದಲ್ಲಿ ಎಲ್ಲಿವರೆಗೆ ನಾವು ತೊಳಲಾಡುತ್ತಾ ಇರ್ತೇವೋ ಅಲ್ಲಿಯವರೆಗೆ ನಮಗೆ ಸುಖವೆಂಬುದು ಇಲ್ಲ. ಇಲ್ಲಿ ನಮಗೇನೋ ಸುಖ ಸಿಗ್ತಾ ಇದೆ ಅಂತಂದ್ರೂ ಅದು ಬಹಳ ಕ್ಷಣಿಕವಾದದ್ದು. ಸಾಂಖ್ಯಶಾಸ್ತ್ರವನ್ನು ಬರೆದಂತಹ ಈಶ್ವರ ಕೃಷ್ಣರು ಬಹಳ ಸೊಗಸಾದ ಒಂದು ಮಾತು ಹೇಳಿದರು. ದುಃಖ ನಿವೃತ್ತಿಗಾಗಿ ಈ ಶಾಸ್ತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದರು. ದುಃಖ ನಿವೃತ್ತಿಗೆ ನಿಮ್ಮ ಶಾಸ್ತ್ರ ಯಾಕೆ? ಲೋಕದಲ್ಲಿ ಎಷ್ಟೋ ಉಪಾಯಗಳು ಇದೆ ದುಃಖ ನಿವೃತ್ತಿಗೆ. ದುಃಖ ಅಂತಂದ್ರೆ ಏನು? ಶರೀರಕ್ಕೆ ಕಾಯಿಲೆ ಬಂದರೆ ಆ ಕಾಯಿಲೆಯಿಂದ ಒಂದು ರೀತಿಯ ದುಃಖ. ಏನು ದುಷ್ಟ ಪ್ರಾಣಿಗಳು ಯಾವುದಾದರೂ ಬಂದರೆ ಅದರಿಂದ ಬರತಕ್ಕಂಥ ಒಂದು ದುಃಖ. ಭೂತ ಪ್ರೇತ ಪಿಶಾಚಾದಿಗಳಿಂದ ಆಗತಕ್ಕಂಥ ಒಂದು ದುಃಖ. ಈ ರೀತಿಯಾಗಿ ದುಃಖಗಳು ಲೋಕದಲ್ಲಿವೆ. ಈ ದುಃಖಗಳನ್ನೆಲ್ಲ ನಿವಾರಣೆ ಮಾಡುವುದಕ್ಕೆ ಲೋಕದಲ್ಲಿ ಉಪಾಯಗಳು ಇದೆ. ಶರೀರಕ್ಕೆ ಕಾಯಿಲೆ ಬಂದರೆ ಆ ಕಾಯಿಲೆ ನಿವಾರಣೆ ಮಾಡುವುದಕ್ಕೆ ಬೇಕಾದಷ್ಟು ಔಷಧಗಳು ಇದೆ, ವೈದ್ಯರುಗಳಿದ್ದಾರೆ. ಈ ಅನೇಕವಾದ ಕ್ರೂರ ಪ್ರಾಣಿಗಳಿಂದ ದುಃಖವಾಗಬಹುದು ಅಂತಂದರೆ ಆ ಕ್ರೂರ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾದ ಮಾರ್ಗಗಳು ಇವೆ. ಭೂತ ಪ್ರೇತಾದಿಗಳಿಂದ ಆಗತಕ್ಕಂತಹ ದುಃಖವನ್ನು ನಿವಾರಣೆ ಮಾಡೋದಕ್ಕೆ
ಈ ಮಾಂತ್ರಿಕರು ಅನೇಕ ಜನ, ಈ ಭೂತವಿದ್ಯೆ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ. ಹೀಗೆ ಈ ದುಃಖಗಳು ಯಾವುದುಂಟೋ, ಶರೀರಕ್ಕೆ ಬರತಕ್ಕಂತಹ ಕಾಯಿಲೆಗಳು, ಈ ಪ್ರಾಣಿಗಳಿಂದ ಬರತಕ್ಕಂಥದ್ದು, ಈ ಭೂತ ಪ್ರೇತಾದಿಗಳಿಂದ ಆಗತಕ್ಕಂಥ ದುಃಖಗಳು, ಇವನ್ನೇ ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ ಎಂಬುದಾಗಿ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಈ ಮೂರು ವಿಧವಾದಂಥ ದುಃಖಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ನಮಗೆ ಲೋಕದಲ್ಲಿಯೇ ಉಪಾಯಗಳು ಇರಬೇಕಾದರೆ ಈ ದುಃಖ ನಿವಾರಣೆಗೆ ನಿಮ್ಮ ಶಾಸ್ತ್ರ ನಮಗೆ ಹಾಕಬೇಕು ಅಂತ ಪೂರ್ವಪಕ್ಷಾದವನು ಕೇಳ್ತಾನೆ. ಅದಕ್ಕೆ ಅವರು ಉತ್ತರ ಹೇಳಿದರು. ಆ ಉತ್ತರ ಎಂಬುದು ನಾವು ಆಸ್ತಿಕ ದಾರ್ಶನಿಕರು ಎಲ್ಲರೂ ಒಪ್ಕೊಳ್ತಕ್ಕಂಥ ಉತ್ತರ. ಯದ್ಯಪಿ ಸಾಂಖ್ಯಶಾಸ್ತ್ರವನ್ನು ಬರೆದಿರತಕ್ಕಂತಹ ಈಶ್ವರ ಕೃಷ್ಣರು ಹೇಳಿದ ಉತ್ತರವಾದರೂ ಆ ಉತ್ತರ ನಮಗೆಲ್ಲರಿಗೂ ಎಲ್ಲ ದಾರ್ಶನಿಕರಿಗೂ ಸಮ್ಮತವಾದ ಉತ್ತರ. ಅವರು ಹೇಳ್ತಾರೆ, ಯದ್ಯಪಿ ಈ ದುಃಖಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಲೋಕದಲ್ಲಿ ಉಪಾಯಗಳು ಇವೆ ಅಂತ ನೀವು ಹೇಳ್ತಿದ್ದೀರಿ, ಆದರೆ ಈ ಉಪಾಯಗಳಿಂದ ಈ ದುಃಖಗಳು ಹೋಗ್ತಾವೆ ಎಂಬ ನಿಯಮವೂ ಇಲ್ಲ, ಅಥವಾ ಈ ಹೋದ ದುಃಖ ಮತ್ತೆ ಬರುವುದಿಲ್ಲ ಎಂಬ ನಿಯಮವೂ ಇಲ್ಲ. ಅನೇಕರು ಔಷಧಿಯನ್ನು ತಗೊಂಡು ಕಾಯಿಲೆ ವಾಸಿಯಾಗಿಲ್ಲ ಅಂತ ಹೇಳೋರು ಎಷ್ಟು ಜನ ಇಲ್ಲ. ಎಷ್ಟು ಔಷಧಿ ತಗೊಂಡ್ರು ಈ ಕಾಯಿಲೆ ವಾಸಿ ಆಗ್ತಾನೆ ಇಲ್ಲ ಅಂತ ಹೇಳೋರು ಬೇಕಾದಷ್ಟು ಜನ ಇದ್ದಾರೆ. ಅಥವಾ ಆ ಕಾಯಿಲೆ ವಾಸಿಯಾದರೂ ಪುನಃ ಒಂದಿಷ್ಟು ದಿವಸಕ್ಕೆ ಆ ಕಾಯಿಲೆ ಮತ್ತೆ ಬರ್ತಾ ಇದೆ ಅಂತ ಹೇಳುವವರು ಬೇಕಾದಷ್ಟು ಜನ ಇದ್ದಾರೆ. ಹಾಗೆಯೇ ಈ ಭೂತವೈದ್ಯರುಗಳು ಆ ಭೂತ ಪ್ರೇತಾದಿಗಳನ್ನು ಎಷ್ಟು ಉಚ್ಚಾಟನೆ ಮಾಡಿದ್ರು ತಿರ್ಗಾ ಮತ್ತು ಭೂತ ಪ್ರೇತ ಬಾಧೆ ಅವನಿಗೆ ಬರ್ತಾ ಇದೆ ಅಂತ ಹೇಳುವುದು ಅನುಭವದಲ್ಲಿದೆ. ಈ ಪ್ರಾಣಿಗಳಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟೇ ಮಾರ್ಗಗಳನ್ನು ಹುಡುಕಿದ್ರು ತಿರ್ಗಾ ಇನ್ನೊಂದು ರೀತಿಯಿಂದ ಆ ಪ್ರಾಣಿಯಿಂದ ಭಯ ಅಂತನೂ ನಮಗೆ ತಪ್ತಾ ಇಲ್ಲ. ಅಂದ ಮೇಲೆ ಈ ದುಃಖಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಲೋಕದಲ್ಲಿ ಯಾವ ಉಪಾಯಗಳು ಇವೆ ಅಂತ ನೀವು ಹೇಳ್ತಾ ಇದ್ದೀರೋ, ಈ ಉಪಾಯಗಳು ಯಾವುದು? ಈ ದುಃಖವನ್ನು ಶಾಶ್ವತವಾಗಿ ತಪ್ಪಿಸತಕ್ಕಂಥದ್ದೂ ಅಲ್ಲ, ಅಥವಾ ಇವುಗಳಿಂದ ಈ ದುಃಖ ಅನ್ನೋದು ಮೊದಲನೇ ಸಾರಿಗೆ ತಪ್ತದೆ ಅಂತನ್ನುವುದೂ ಅಲ್ಲ. ಆದ್ದರಿಂದ ಶಾಸ್ತ್ರಕ್ಕೆ ವೈಯರ್ಥ್ಯ ಇಲ್ಲ. ನಾವು ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಆ ಜ್ಞಾನವನ್ನು ಪಡೆದರೆ ತಿರ್ಗಾ ಅವನಿಗೆ ಜನ್ಮವೆಂಬುದು ಬರಲಿಲ್ಲ ಅಂತಂದ್ರೆ ಈ ದುಃಖ ಅಂತನ್ನೋದು ಬರುವುದಕ್ಕೆ ಅವಕಾಶವೇ ಇಲ್ಲ. ದುಃಖತ್ರಯ ಅಭಿಘಾತ ಜಿಜ್ಞಾಸಾ ತದಪಘಾತಕೇ ಹೇತೌ ದೃಷ್ಟೇ ಸಾಪಾರ್ಥಾಚೇನ್ನೈಕಾಂತಾತ್ಯಂತತೋ ಭಾವಾತ್. ಆದ್ದರಿಂದ ಈ ದುಃಖಕ್ಕೆ ಹೇತುಭೂತವಾದಂತಹ ಅಜ್ಞಾನದ ನಿವಾರಣೆ ಆದ ಹೊರತು ಈ ದುಃಖದಿಂದ ಬಿಡುಗಡೆ ಎಂಬುದು ಇಲ್ಲ. ಅದನ್ನೇ ಭಗವತ್ಪಾದರು ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಅಂತ ಹೇಳಿದರು. ಸಕಲ ದುಃಖಗಳಿಗೂ ಹೇತುಭೂತವಾದಂತಹದ್ದು ಅಜ್ಞಾನ. ಈ ಅಜ್ಞಾನದಿಂದಲೇ ನಮಗೆ ಈ ಸಂಸಾರ ಅಂತ ಅನ್ನೋದು ಬಂದಿರುವುದು, ಇದರಿಂದಲೇ ಈ ದುಃಖ ಅಂತ ಅನ್ನೋದು ಪ್ರಾಪ್ತಿಸಿರುವುದು. ಈ ಅಜ್ಞಾನ ಅಂತನ್ನುವುದು ಅನಾದಿಯಾಗಿ ಬಂದಿದೆ. ಇದೇ ಅದು ನಿನ್ನೆ ಇವತ್ತು ಬಂದಿದ್ದಲ್ಲ, ಅನಾದಿ ಕಾಲದಿಂದಲೂ ಅಜ್ಞಾನ ನಮಗೆ ಬಂದಿದೆ. ಈ ಅಜ್ಞಾನ ನಾಶವಾಗಬೇಕು. ಅಜ್ಞಾನ ನಾಶವಾಗಬೇಕಾದರೆ ಬೇರೆ ಯಾವುದರಿಂದಲೂ ನಾಶವಾಗುವುದಿಲ್ಲ, ಅದು ಜ್ಞಾನದಿಂದಲೇ ನಾಶವಾಗಬೇಕು. ಜ್ಞಾನಂ ಅಜ್ಞಾನಸ್ಯ ನಿವರ್ತಕಂ. ಜ್ಞಾನದಿಂದಲೇ ಅಜ್ಞಾನ ನಾಶವಾಗಬೇಕು. ಆ ಜ್ಞಾನ ಎಂಬುದು ನಮಗೆ ಈ ವೇದಾಂತದಿಂದಲೇ ಉಂಟಾಗಬೇಕು. ಬೇರೆ ಯಾವುದರಿಂದಲೂ ಬರತಕ್ಕಂಥ ಜ್ಞಾನ ನಮ್ಮ ಈ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕದ್ದಲ್ಲ, ನಮಗೆ ಈ ದುಃಖವನ್ನು ನಾಶ ಮಾಡತಕ್ಕದ್ದೂ ಅಲ್ಲ. ಈ ವೇದಾಂತದಿಂದ ಬರತಕ್ಕಂತಹ ಯಾವ ಜ್ಞಾನ ಉಂಟೋ, ಆತ್ಮನ
ವಾಸ್ತವ ಸ್ವರೂಪದ ಜ್ಞಾನ. ಅದೇ ನಮಗೆ ಈ ಅಜ್ಞಾನವನ್ನು ಹೋಗಲಾಡಿಸಲು ಸಮರ್ಥವಾಗುತ್ತೆ. ಅದರಿಂದಲೇ ನಮ್ಮ ಈ ಅಜ್ಞಾನವು ನಾಶವಾಗಿ ನಮಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆಯಾಗುತ್ತದೆ. ಆದ್ದರಿಂದ ನಮಗೆ ಈ ಅಧ್ಯಾತ್ಮ ವಿದ್ಯೆ ಯಾವುದಿದೆಯೋ, ವೇದಾಂತ ಅಂತ ಯಾವುದನ್ನು ನಾವು ಹೇಳ್ತೀವೋ, ಇದೇ ನಮಗೆ ಸರ್ವಶ್ರೇಷ್ಠವಾದದ್ದು, ಸರ್ವಥಾ ಉಪಾದೇಯವಾದದ್ದು.